ಸಾಂಬಾರ್ ಫ್ರೈ ಇದು ಚಿಕನ್ ಸಾರಿ ಅದು ಹಂಗೆ ಕಂಟಿನ್ಯೂ ಮಾಡ್ಕೋಲ್ಲ. ಫಿಶ್ಶು ಸಾಂಬಾರ್ ರೆಡಿ ಇದೆ. ಹೆಂಗಿದೆ ಟೇಸ್ಟ್ ಅಂತ ನೋಡೋಣ. ಇವತ್ತು ನಾನೇ ಫಸ್ಟ್ ಟ್ರೈ ಮಾಡ್ತೀನಿ. ಇದು ನಿನ್ನೆ ಮಾಡಿರೋ ಮಟನ್ ಸಾರು, ಇದು ಫಿಶ್ ಫ್ರೈ, ಇದು ಫಿಶ್ ಸಾಂಬಾರ್, ಇದು చేపల పులుసు. ಸೂಪರಾಗಿದೆ. ಅದು ಕಾಯಿ ಹಾಕಿರೋದಕ್ಕಿಂತ ಕೊಬ್ಬರಿ ಹಾಕ್ಬಿಟ್ಟು ಮಾಡಿರೋದು ಟೇಸ್ಟು ಇನ್ನೂ ಸಖತ್ ಡಿಫ್ರೆಂಟ್ ಆಗಿದೆ. ಇದು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಲೆಂದಿ ವಿಡಿಯೋ ಬೇಕಂದರೆ ಯೂಟ್ಯೂಬಲ್ಲಿ ಆಗಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು. ಇವತ್ತು ರಾತ್ರಿ ಡಿನ್ನರ್ಗೆ ನಮ್ಮ ಮನೇಲಿ ಏನು ಸ್ಪೆಷಲ್ಲು ಅಂದರೆ ಚಾಪಲ ಪುಲ್ಸು. ಚಾಪಲ್ ಪುಲ್ಸಿಗೆ ಡ್ರೈ ರೋಸ್ಟ್ ಇಂಗ್ರೀಡಿಯೆಂಟ್ಸ್ ಯಾವ್ದು ಅಂತ ನೋಡೋಣ. ಸ್ವಲ್ಪ ಧನಿಯಾ, ಕರಿಬೇವು, ಬ್ಯಾಡಗೆ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಮತ್ತು ಪೆಪ್ಪರ್ಕಾರ್ನ್ಸ್. ಅದ್ರ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, ನಾನು ಕೊಬ್ಬರಿ ತೊಗೊಂಡಿದ್ದೀನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ, ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ. ಇದು ಡ್ರೈ ರೋಸ್ಟಿಗೆ ಇಂಗ್ರೀಡಿಯೆಂಟು. ಸೊ ಇದು ಬಂದು ದ ಮೇನ್ ಏನಂತೀರ, ದ ಹೀರೋ ಆಫ್ ಅವರ್ ಚಾಪಲ್ ಪುಲ್ಸು ಇಸ್ ಹುಣಸೆ ಹಣ್ಣಿನ ರಸ. ಲಾಸ್ಟಲ್ಲಿ ಎಲ್ಲ ಮಸಾಲನೂ ರುಬ್ಬಿ ಪಾತ್ರೆಗೆ ಹಾಕಿ ಬಾಯ್ಲ್ ಆದಮೇಲೆ ನಾವು ಇನ್ನೇನು ಫ್ಲೇಮ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಈ ಹುಣಸೆ ಹಣ್ಣಿನ ರಸನ ಸಾಂಬಾರು ಒಳಗಡೆ ಬಿಟ್ಟು ಇನ್ನೊಂದು 10 ಮಿನಿಟ್ಸ್ ಕುಕ್ ಮಾಡಿದ್ರೆ ಪುಲ್ಸ್ ಆಗಿರೋ ಹುಳಿ ಆಗಿರೋ ಫಿಶ್ ಸಾಂಬಾರ್ ರೆಡಿ ಇರುತ್ತೆ. ಇಟ್ಸ್ ನಾಟ್ ಕರಿ, ಫಿಶ್ ಸಾಂಬಾರ್. ಇದ್ರ ಜೊತೆಗೆ ವೈಟ್ ರೈಸ್ ಇಲ್ಲ ಸ್ಟೀಮ್ ರೈಸ್ ಇಸ್ ಅ ಬೆಸ್ಟ್ ಕಾಂಬಿನೇಷನ್. ಸೊ ನಾವು ಕ್ವಿಕ್ಲಿ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಪ್ಯಾನ್ ಹೀಟಾಗಿರೋ ಪ್ಯಾನ್ಗೆ ಇದಿಷ್ಟು ಇಂಗ್ರೀಡಿಯೆಂಟ್: ಕರಿಬೇವು, ಒಣಮೆಣಸಿನ್ಕಾಯಿ, ಮೆಣಸು, ಚಕ್ಕೆ, ಲವಂಗ ಮತ್ತು ಧನಿಯಾ ಕಾಳು. ಆ ಸೌಂಡೇ ಒಂಥರ ಚಟಪಟ ಸೌಂಡೇ ಒಂಥರ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇಂಗ್ರೀಡಿಯೆಂಟ್ಸು. ಆ ಮೆಣಸಿನ್ಕಾಯಿ ಕಲರು, ಈ ಕರಿಬೇವು ಬಂದು ನಮ್ಮ ಮನೆ ಟೆರೆಸಲ್ಲೇ ಗಾರ್ಡನಲ್ಲೇ ಬೆಳೆದಿರೋ ಕರಿಬೇವು. ಎಷ್ಟು ಘಮ ಅನ್ನತ್ತೆ ಅಂದರೆ ಅಷ್ಟು ಘಮ ಅನ್ನತ್ತೆ. ಅದು 1 ಇಯರ್ ತುಂಬ ಕಾಟ ಕೊಡ್ತು, ಆಮೇಲೆ ಚೆನ್ನಾಗಿ ಪಿಕಪ್ ಆಯಿತು. ಸೊ ಇದೆಲ್ಲ ಒಂದು 50% ರೋಸ್ಟ್ ಮಾಡ್ಕೊಬೇಕು. ಇದು 50% ರೋಸ್ಟ್ ಆದಮೇಲೆ ಇದಕ್ಕೆ ಕೊತ್ತಂಬರಿ, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊಬ್ಬರಿ ಇದಿಷ್ಟು ಹಾಕ್ಕೊಂಡು ಇದನ್ನು ಮತ್ತೆ ರೋಸ್ಟ್ ಮಾಡ್ಕೊಬೇಕು. ಉಪ್ಪು ಯಾವಾಗಲೂ ಆದಷ್ಟು ಕೈನಲ್ಲಿ ಹಾಕೋದಕ್ಕೆ ಟ್ರೈ ಮಾಡಿ. ಸ್ವಲ್ಪ ರಾಕ್ ಸಾಲ್ಟ್ ಉದುರಿಸ್ತಾ ಇದ್ದೀನಿ ಇದಕ್ಕೆ. ಸ್ವಲ್ಪ ಅರಿಶಿನ ಇಲ್ದಿರ ಯಾವ ಅಡುಗೆನೂ ಘಮ ಅಂತ ಅನಿಸಲ್ಲ. ಈ ಡ್ರೈ ರೋಸ್ಟ್ ಏನಿದೆಯೋ ಇದೆಲ್ಲ ಒಂದು 5 ಮಿನಿಟ್ಸ್ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ. ಒಂದು 15-20 ಮಿನಿಟ್ಸ್ ಕೂಲ್ ಆಗೋಕ್ಕೆ ಬಿಡಿ. ಕೂಲ್ ಆದಮೇಲಿಂದ ಮಿಕ್ಸಿ ಜಾರಲ್ಲಿ ಬ್ಲೆಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಅದು ಕೂಲ್ ಆಗೋಕ್ಕೆ ಬಿಟ್ಟು ಆಮೇಲೆ ಮತ್ತೆ ಸಿಗುವ. ಬಾಯ್. ಈಗ ನೋಡಿ, ಅದು ಇದು ಡ್ರೈ ರೋಸ್ಟ್ ಎಲ್ಲ ಮಸಾಲ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕಾದಿರೋ ಎಣ್ಣೆಗೆ, ಅದೇ ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಾದಿರೋ ಎಣ್ಣೆಗೆ ಇದು ಮಸಾಲಾನ ಹಾಕ್ಬಿಟ್ಟು ಒಂದು 15 ಮಿನಿಟ್ಸು ಅದು ಸ್ವಲ್ಪ ಇದಾಗೋದು ಬಿಡೋಣ. ಚೆನ್ನಾಗಿ ಹುರ್ಕೊಬೇಕು. ನಾವು ಯಾವುದೇ ಮಸಾಲದು ಸಾಂಬಾರಾಗಲಿ, ಬೇಳೆ ಸಾಂಬಾರು ಮಸಾಲ ಆಗಲಿ, ಯಾವುದೇ ಮಸಾಲ ಆಗಲಿ, ಫಸ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು. ಒಂದು 1 ಮಿನಿಟ್ ಅದು ಫ್ರೈ ಮಾಡ್ಕೊಂಡಾದಮೇಲೆ ನಾವು ವೆಜಿಟೇಬಲ್ಸ್ ಆಗಲಿ, ಮಟನ್ ಆಗಲಿ, ಫಿಶ್ ಆಗಲಿ ಏನೇ ಹಾಕಿದ್ರು ಅದು ಟೇಸ್ಟೇ ಬೇರೆ ಲೆವೆಲ್ ಟೇಸ್ಟ್. ಅದು ನೋಡಿ, ನಾನು ಎಣ್ಣೆಗೆ ಅದು ಮಸಾಲಾನ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಅದು ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ರಿಲೀಸ್ ಆಗ್ತಾಯಿದೆ. ಕಾಯಿ ಬೇಕಂದರೆ ಕಾಯಿ ಹಾಕೊಬೋದು, ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿನೂ ಹಾಕೊಬೋದು. ಆಪ್ಷನ್ ಈಸ್ ಯಾರ್ಸ್. ನಾನು ಫಾರ್ ದ ಫಸ್ಟ್ ಟೈಮ್ ಈ ಸತಿ ಡ್ರೈ ಕೊಕೊನಟಲ್ಲಿ ಮಾಡ್ತಾ ಇರೋದು, ಕೊಬ್ಬರಿ ಕಾಯಿನಲ್ಲಿ ಮಾಡ್ತಾ ಇರೋದು.
ಯೂಶ್ವಲಿ ನಾನು ಕಾಯಿನೇ ಹಾಕೋದು. ಸೊ ಈ ಸತಿ ಟೇಸ್ಟ್ ನೋಡೋಣ ಹೆಂಗೆ ಬರುತ್ತೆ ಅಂತ ನಾನು ಇದು ಕೊಬ್ಬರಿ ಹಾಕಿದೆ. ಇದು ಚೆನ್ನಾಗಿ ಹಿಂಗೆ 1-2 ಮಿನಿಟ್ಸು ಫ್ರೈ ಮಾಡ್ತಾನೆ ಇರಿ, ಅದು ಎಣ್ಣೆ ರಿಲೀಸ್ ಆಗ್ತಾ ಇರುತ್ತೆ. ಬಟ್ ಎನ್ಶ್ಯೂರ್ ದಟ್ ಸ್ವಲ್ಪ ಮುಖ ಹಿಂದಕ್ಕೆ ಇಟ್ಕೊಳ್ಳೋದಕ್ಕೆ, ಬಿಕಾಸ್ ಅದು ಮಸಾಲ ಮುಖದ ಮೇಲೆ ಎಗರೋ ಚಾನ್ಸಸ್ ಇರುತ್ತೆ. ಸೊ ಇದಾಯ್ತಲ್ಲ ಇವಾಗ. ಈಗ ಇದಕ್ಕೆ ಅದೇ ಮಿಕ್ಸಿ ನೋಡಿ, ಮಸಾಲ ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಎಣ್ಣೆಯಿಂದ ಎಷ್ಟು ಚೆನ್ನಾಗಿ ರಿಲೀಸ್ ಆಗ್ತಾ ಇದೆ. ಇದು ಆಗೋ ಟೈಮಲ್ಲಿ ಮಿಕ್ಸಿದು ಏನು ರುಬ್ಬಿದ್ದೀವೋ ಅದೇ ಮಸಾಲಾಗೆ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು 20 ಮಿನಿಟ್ಸ್ ಬಾಯ್ಲ್ ಆಗೋಕ್ಕೆ ಬಿಡಿ. ಅದು 20 ಮಿನಿಟ್ಸ್ ಬಾಯ್ಲ್ ಆದಮೇಲಿಂದನೇ ಲಾಸ್ಟಲ್ಲಿ ಹುಣ್ಸೆಹಣ್ಣು ರಸ ಹಾಕಿ ಆಮೇಲೆ ಫಿಶ್ ಹಾಕಿ ಅದಕ್ಕೆ. ನಮ್ಮ ಸಾಂಬಾರು ಬನ್ನಿ, ನಮ್ಮ ಸಾಂಬಾರು ಎಷ್ಟು ಕುದೀತಾ ಇದೆ ಅಂತ ನೋಡೋಣ. ಹಾ ಹಾ ಹಾ, ಘಮ ಘಮ ಅಂತ ಇದೆ. ಟ್ರಸ್ಟ್ ಮೀ, ಸಖತ್ ಘಮ ಘಮ ಅಂತ ಇದೆ. ಲುಕ್ ಎಟ್ ದ ಟೆಕ್ಸ್ಚರ್, ಹೆಂಗೆ ಬಾಯ್ಲ್ ಆಗ್ತಾ ಇದೆ ಅಂತ. ಇದು ಬಾಯ್ಲ್ ಆಗ್ತಾ ಇದೆಯಲ್ಲ, ಈ ಟೈಮಲ್ಲಿ ಫಿಶ್ ಹಾಕೋಣ. ನನಗೆ ಫಿಶ್ ಫ್ರೈಗಿಂತ ಸಾಂಬಾರು ಅಂದರೆ ಸಖತ್ ಇಷ್ಟ ನನಗೆ. ಇದು ಆಲ್ರೆಡಿ ಫಿಶನ್ನು ನಾನು ಚೆನ್ನಾಗಿ ವಾಶ್ ಮಾಡಿ ಇದಕ್ಕೆ ಅರಿಶಿನ, ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟು ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ದೆ. ಹೇಳಿದ್ನಲ್ಲ, ಫಿಶಲ್ಲಿ ಹಾಕಿದ್ಮೇಲೆ ಲಾಸ್ಟಲ್ಲಿ ಇದು ಹುಣ್ಸೆಹಣ್ಣು ರಸ ಹಾಕಿ ಅಂತ. ಅದು ಬಾಯ್ಲ್ ಆಗ್ತಿದ್ದಂಗೆ ಆದಷ್ಟು ಹುಣ್ಸೆಹಣ್ಣ ಕ್ಲೀನ್ ಮಾಡಿ ಚೆನ್ನಾಗಿ ಸೋಪ್ ಮಾಡಿಟ್ಕೊಂಡು ಆಮೇಲಿಂದ ಹಾಕಿ. ಹುಣ್ಸೆಹಣ್ಣು ರಸ ಹಾಕಿದ್ದಾಯ್ತಲ್ಲ, ಪ್ಲೇಟ್ ಮುಚ್ಚಿಬಿಟ್ಟು ಸಿಮ್ಮರಲ್ಲಿ ಒಂದು 10 ಮಿನಿಟ್ಸ್ ಕುಕ್ ಮಾಡಿ ಸಾಕು. ಜಾಸ್ತಿ ಕುಕ್ ಮಾಡೋಕ್ಕೆ ಹೋದರೆ ಅದು ಫಿಶ್ ಎಲ್ಲ ಪುಡಿ ಪುಡಿ ಆಗೋಗ್ಬಿಡುತ್ತೆ, ಉಡ್ಕೊಂಬಿಡುತ್ತೆ. ಅದು ಒಂದು 10 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ, ಮಿಸ್ ಮಾಡಿದ್ರೆ ಓನ್ಲಿ ಫಾರ್ 10 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಸೂಪರ್ ಆಗಿರೋ ಚಾಪಲ್ ಪುಲ್ಸು ರೆಡಿಯಾಗಿರುತ್ತೆ ಬಿಸಿ ಬಿಸಿ ಅನ್ನೋ ಜೊತೆ ತಿನ್ನೋದಕ್ಕೆ. ಮತ್ತೆ ಡಿನ್ನರ್ ಟೈಮಿಗೆ ಸಿಗೋಣ. ಬಾಯ್.